ಲಕ್ಕುಂಡಿಯಲ್ಲಿ ನಿಧಿ ಸಿಗ್ತಾ ಇದೆ ಅಥವಾ ಬಂಗಾರ ಸಿಗ್ತಾ ಇದೆ, ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಮೊದಲಿಗೆ ಏನು ಅನಿಸುತ್ತೆ? ಇಲ್ಲ ಸರ್, ನಮ್ಮ ಲಕ್ಕುಂಡಿ ಕಲ್ಯಾಣ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಹಾಗೂ ವಿಜಯನಗರದ ಅರಸರು ಆಳಿದಂಥ ಈ ನಾಡು ನಮ್ಮ ಲಕ್ಕುಂಡಿ. ಈ 4 ರಾಜ್ಯಗಳು ರಾಜಮಣಿತ ಇಲ್ಲಿ ಆಳಿದ್ದಕ್ಕೆ ಸಾಕಷ್ಟು ಸಂಪತ್ತು ಭರಿತವಾಗಿತ್ತು ಅನ್ನೋದಕ್ಕೂ ಸಾಕಷ್ಟು ಐತಿಹಾಸಿಕ ಕುರುಗಳು ಇವೆ. ಏನು ನಮ್ಮ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಲೊಕ್ಕಿ ಗದ್ಯಾನ ಎನ್ನುವ ಒಂದು ನಾಣ್ಯವು ಚಲಾವಣೆಯಲ್ಲಿತ್ತು. ಆ ನಾಣ್ಯವನ್ನು ಚಲಾವಣೆ ಮಾಡುವಂಥ ಟಂಕಶಾಲೆ ಲಕ್ಕುಂಡಿಯಲ್ಲಿ ಇತ್ತು ಅನ್ನೋದಕ್ಕೆ ಸಾಕಷ್ಟು ಐತಿಹಾಸಿಕ ಕುರುಗಳು ಇವೆ. ಹೀಗೆ ಬರಬರ್ತಾ 1985 ಅಥವಾ 86ರಲ್ಲಿ ಮಾನ್ಯ ಸಚಿವರಾದಂಥ H.K. ಪಾಟೀಲ್ ಸಾಹೇಬರು ಆವಾಗ MLC ಇರ್ತಾರೆ. ಎಲ್ಲ ಬೆಂಗಳೂರಿನ ಪತ್ರಕರ್ತರನ್ನು ಕರೆದುಕೊಂಡು ಲಕ್ಕುಂಡಿಯ ಒಂದು ಭೇಟಿ ನೀಡ್ತಾರೆ. ಆಗ ಅವತ್ತಿನಿಂದನೇ ನಮ್ಮ H.K. ಪಾಟೀಲ್ ಸಾಹೇಬರಿಗೆ ಲಕ್ಕುಂಡಿಯ ಒಂದು ಅಭಿವೃದ್ಧಿ ಮಾಡಬೇಕನ್ನೋ ಒಂದು ಹಠ ತೊಡ್ತಾರೆ. ಹಾಗೂ ಅವರೇನು ಜಲಸಂಪನ್ಮೂಲ ಸಚಿವರಾದಾಗ 2003ರಲ್ಲಿ ಪ್ರಥಮ ಬಾರಿಗೆ ಲಕ್ಕುಂಡಿಯಲ್ಲಿ ಉತ್ಖನನ ಪ್ರಾರಂಭ ಮಾಡ್ತಾರೆ ಸರ್. ಏನು ಒಂದು ಕಮ್ತರ ತೋಟದಲ್ಲಿ ಅಂತೇಳಿ ಆ ಪ್ರಾರಂಭ ಮಾಡಿದಾಗ ಅನೇಕ ಶಿಲಾಯುಗದ ನವಶಿಲಾಯುಗದ ಸಾಕಷ್ಟು ಐತಿಹಾಸಿಕ ಕುರುಹುಗಳು ಅಲ್ಲಿ ಸಿಗ್ತವೆ. ಹಾಗೂ ದೇವಸ್ಥಾನದ ಅಡಿಪಾಯ ಸಿಗ್ತವೆ. ಮುಂದೆ ಗೋರ್ಮೆಂಟ್ ಚೇಂಜ್ ಆದ ತಕ್ಷಣ ಅವರಿಗೆ ಅದು ಕಾರ್ಯಗತವಾಗಿ ಆಗಲಿಲ್ಲ. ಮುಂದೆ 2013ರಿಂದ 2018ರಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗ್ತಾರೆ. 2016ರಲ್ಲಿ ನಾನು ಜಿಲ್ಲಾ ಪಂಚಾಯತಿ ಸದಸ್ಯನಾದಾಗ ಒಂದು ಸಭೆಯಲ್ಲಿ ನಮ್ಮ ಮಾನ್ಯ ಸಚಿವರಿಗೆ ಒಂದು ನಿವೇದನೆ ಮಾಡ್ತೇನೆ. ಲಕ್ಕುಂಡಿ ಇಷ್ಟೊಂದು ಐತಿಹಾಸಿಕ ಪರಂಪರೆ ಉಳ್ಳಂಥ ನಮ್ಗೆ ಪ್ರಾಧಿಕಾರ ಬೇಕು ಅಂತೇಳಿ ನಾವು ಕೇಳಿದಾಗ 2017ರಲ್ಲಿ ಪ್ರಾಧಿಕಾರವನ್ನು ಮಂಡನೆ ಮಾಡ್ತಾರೆ. ಅದು 2020ರಲ್ಲಿ ಜಾರಿಗೆ ಬರ್ತದೆ. 2023 ಸೆಪ್ಟೆಂಬರ್ 7ನೇ ತಾರೀಕು ಮಾನ್ಯ ಸಚಿವರಿಂದ ಗದಗ ಜಿಲ್ಲಾಡಳಿತ ಕಚೇರಿಯಲ್ಲಿ ಕಚೇರಿ ಪ್ರಾರಂಭವಾಗಿ 2023ರಿಂದ ನಾವು ಕೆಲಸಗಳನ್ನು ಎಲ್ಲ ಪ್ರಾರಂಭ ಮಾಡ್ತಾ ಇದ್ದೀವಿ. ಅವು ಈಗಾಗಲೇ ಕಂಪ್ಲೀಟ್ ಹಂತಕ್ಕೆ ಬಂದಿದ್ದಾವೆ ಸರ್. ಹೊಳ್ಳಿ ಈ ಪ್ರಸಕ್ತ ವರ್ಷದಲ್ಲಿ ಸುಮಾರು 10 ಕೋಟಿ ರೂಪಾಯಿ 5 ದೇವಸ್ಥಾನ 1 ಬಾವಿ ಜೀರ್ಣೋದ್ಧಾರಕ್ಕೆ ಬಿಡುಗಡೆ ಮಾಡಿದ್ದಾರೆ ಸರ್. ಹಾಗೂ ಕೇಂದ್ರ ಪುರಾತತ್ವ ಇಲಾಖೆಗೆ ಕೇವಲ 7 ದೇವಸ್ಥಾನಗಳು 1 ಬಾವಿ ಅವರ ಒಳಪಟ್ಟಿದೆ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇಷ್ಟು ಲಕ್ಕುಂಡಿ ಪ್ರಸಿದ್ಧವಾಗಿ 101 ದೇವಸ್ಥಾನ 101 ಬಾವಿ ಇದ್ದರೂ ಕೂಡ ಯಾವುದೇ ಒಂದು ರಾಜ್ಯ ಸಂರಕ್ಷಿತ ಸ್ಮಾರಕ ಅಂತ ಘೋಷಣೆ ಆಗಿರಲಿಲ್ಲ. ಕಳೆದ 2 ತಿಂಗಳ ಹಿಂದೆ ಸುಮಾರು 16 ಅಂದರೆ 13 ದೇವಸ್ಥಾನಗಳು 3 ಬಾವಿಗಳು ರಾಜ್ಯ ಸಂರಕ್ಷಿತ ಸ್ಮಾರಕ ಅಂತೇಳಿ ಮಾನ್ಯ ಸಚಿವರು ಘೋಷಣೆ ಮಾಡಿ ಈಗಾಗಲೇ ಆದೇಶವಾಗಿದೆ. ಸಹಜವಾಗಿ ಲಕ್ಕುಂಡಿ ಅಂದಾಗ ನಮಗೆಲ್ಲ 101 ದೇವಸ್ಥಾನ 101 ಬಾವಿ ಇವೆಲ್ಲ ಇದೆ ಅಂತ ಕೇಳ್ಪಟ್ಟಿದ್ದೀವಿ. ನಿಜನಾ ಸರ್? ಅಷ್ಟೊಂದು ದೇವಸ್ಥಾನಗಳು ಅಷ್ಟೊಂದು ಬಾವಿಗಳೆಲ್ಲ ಇದಾವೆ ಇಲ್ಲಿ? ಇದಾವೆ ಅನ್ನೋದಕ್ಕೆ ಐತಿಹಾಸಿಕ ಕುರುಹು ಇದೆ ಸರ್. ಶಾಸನದಲ್ಲಿ ಇದೆ 101 ಬಾವಿ 101 ದೇವಸ್ಥಾನಗಳಿವೆ ಅಂತೇಳಿ. ಈ ಲಕ್ಕುಂಡಿಗೂ ಹಿಂದಿನ ಐತಿಹಾಸಿಕ ಸಂಬಂಧ ಹೇಳ್ಬೇಕಂದ್ರೆ ಒಂದು ಬ್ರಹ್ಮಜಿನಾಲಯದಲ್ಲಿ ಒಂದು ಶಾಸನ ಇದೆ. ಸ್ಟಾರ್ಟಿಂಗ್ ಪ್ರಾರಂಭದಲ್ಲೇ ಏನು ಬರೀತಾರಂದರೆ ಶ್ರೀ ಪ್ರಭು ಶ್ರೀರಾಮಚಂದ್ರ ದತ್ತಿ ಅಗ್ರಹಾಲ ಲೊಕ್ಕಿಗುಂಡಿ ಅಂತೇಳಿ ಬರೆದಿದ್ದು ಕೂಡ ಆ ಶಾಸನದಲ್ಲಿ ಇವಾಗಿದೆ ಸರ್. ಹಾಗಾಗಿ ಇದು ಪ್ರಭು ಶ್ರೀರಾಮಚಂದ್ರನ ಕಾಲದಿಂದಲೂ ಲಕ್ಕುಂಡಿ ಒಂದು ಅಗ್ರವಾರ ಇತ್ತು ಅನ್ನೋದನ್ನು ಕೂಡ ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಏನು ದಾನ ಚಿಂತಾಮಣಿ ಅತ್ತಿಮಬ್ಬೆ ಲಕ್ಕುಂಡಿಯಲ್ಲಿ ನೆಲೆಸಿ 14 ಬಸದಿ ಕಟ್ಟಿದ್ದಾಳೆ ಅನ್ನೋ ಉಲ್ಲೇಖ ಕೂಡ ಇದೆ. ಹಾಗಾಗಿ ಏನು 16ರಿಂದ 17ನೇ ಶತಮಾನದಲ್ಲಿ ಡೋಗಿ ಬರಹ ಆಗಿರ್ಬೋದು, ವಿಜಯನಗರ ಅವನತಿ ನಂತರ ಈ ಸುತ್ತು ಊರು ನಮ್ಮ ಲಕ್ಕುಂಡಿ ಏಳೂರಪುರ, ಮೋಟ ಬಸಪ್ಪ, ಬೂದಿ ಬಸಪ್ಪ, ತಂಗಾಬೆಂಚಿ, ಜವಳು ಬೆಂಚಿ, ನರಸೀಪುರ, ಸೋಮನಕಟ್ಟಿ ಅಂತ 7 ಬೇಚರ ಗ್ರಾಮ ಎಲ್ಲ ಏನು ಡೋಗಿ ಬರಹ ಬಂದಿಂದ ವಿಜಯನಗರ ಅವನತಿ ನಂತರ ಅಲ್ಲಿನ ಜನ ಎಲ್ಲ ಬಂದು ಇಲ್ಲಿ ನೆಲೆಸ್ತಾರೆ. ಆವಾಗ ಕೇವಲ ಒಂದು ಅಗ್ರಹಾರ ದೇವಸ್ಥಾನ ಅರಮನೆಯಿಂದ ಕೂಡಿದಂಥ ಈಗಿನ ಲಕ್ಕುಂಡಿ. ಆವಾಗ ಊರಿನ ಹೊರಗಡೆ ಜನ ಇರ್ತಿದ್ರು. ಇಲ್ಲಿ ಬಂದು ಅವರವರ ಕೆಲಸ ಮುಗಿಸ್ಕೊಂಡು ವಾಪಸ್ಸು ಅವರ ಒಂದು ಊರಿಗೆ ಹೋಗ್ತಾರೆ ಅನ್ನೋ ಒಂದು ಐತಿಹಾಸಿಕ ಉಲ್ಲೇಖವೂ ಸಹ ಇದೆ ಸರ್.